ಹೌದಕ್ಕ, ನಮ್ಮೂರ SI ನಾಗರಾಜ್ನ ಭೇಟಿ ಮಾಡಕ್ಕೆ ಬಂದಿದ್ರು ಅನ್ಸುತ್ತೆ. ನಾವು ಹೋಗಿದ್ದ ಹೋಟೆಲ್ಗೆ ಬಂದಿದ್ರು. ಅವರು ಇವ್ರು ಯಾಕೆ ಮೀಟ್ ಮಾಡಕ್ಕೆ ಹೋಗಿದ್ರು? ಅದೇ ಗೊತ್ತಿಲ್ಲ ಅಕ್ಕ. ಅದಕ್ಕೆ ನೀನು ಯಾಕೆ ಅಷ್ಟೊಂದು ಹೆದರ್ಕೊಂಡು ನಮ್ಮನ್ನ ಇಷ್ಟು ಬೇಗ ಕರ್ಕೊಂಡು ಬಂದೆ? ಅಲ್ಲ ಅಕ್ಕ, ಸೌಂದರ್ಯ ಮೇಡಮ್ ನಿಮ್ಮನ್ನ ಮತ್ತೆ ರಾಹುಲ್ ಅಣ್ಣನ ಜೊತೆಗೆ ನೋಡಿದ್ರೆ? ನೋಡಲಿ ಬಿಡು, ಅದರಲ್ಲಿ ಏನಿದೆ. ನಾನು ರಾಹುಲ್ ಲವ್ ಮಾಡ್ತಿರೋದು ಇಡೀ ಮನೆಯವ್ರಿಗೆ ಗೊತ್ತಿದೆ ತಾನೆ. ಅವ್ರಿಗೆ ಹೆದರ್ಕೊಂಡು ನಾವ್ಯಾಕೆ ಅಲ್ಲಿಂದ ಓಡ್ ಬರಬೇಕು? ಅಕ್ಕ, ನೀವು ತಿರ್ಗಾ ಒಂದಾಗಿದ್ದೀರಾ, ಭೇಟಿನೂ ಆಗ್ತಿದ್ದೀರಾ ಅಂತ ಅವ್ರಿಗೆ ಗೊತ್ತಾದರೆ ಸಮಸ್ಯೆ ಆಗೋದು ನಿಮ್ಗಲ್ವಾ ಅಕ್ಕ? ಏನು ಮಾಡ್ತಾರೆ? ನನ್ನ ರಾಹುಲ್ನ ದೂರ ಮಾಡ್ತಾರೆ. ಮಾಡಲಿ ಬಿಡು. ನನ್ನ ಹಣೆಯಲ್ಲಿ ಅವ್ನು ಸಿಗಬೇಕು ಅಂತ ಬರೆದಿದ್ರೆ ಸಿಗ್ತಾನೆ, ಇಲ್ಲ ಅಂದರೆ ಸಿಗಲ್ಲ. ಆದರೆ ಕೊನೆವರೆಗೂ ಅವನ ನೆನಪಲ್ಲೇ ಇರ್ತೀನಿ. ಇನ್ಯಾರಿಗೋ ಹೆದರ್ಕೊಂಡಂತೂ ಇರಲ್ಲ. ನಿಮ್ಮ ಉದ್ದೇಶ ನಂಗೆ ಅರ್ಥ ಆಗುತ್ತೆ. ಆದರೆ ಸೌಂದರ್ಯ ಮೇಡಮ್ ನಿಮ್ಮನ್ನು ನೋಡಿದಿದ್ರೆ ಅದು ಬೇರೆನೇ ಆಗಿರೋದು. ಹೋಗಲಿ ಬಿಡಿ, ದೇವ್ರ ದಯದಿಂದ ಏನೂ ಆಗಲಿಲ್ಲ. ನೀವಿಬ್ಬರು ಒಂದಾದ್ರಲ್ಲ, ಅಷ್ಟೇ ಸಾಕು. ಮೇಡಮ್ ಅಂತೂ ಬಂದ್ರಾ? ಚಿರು ಸರ್ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಿದ್ರು ಅನ್ಸುತ್ತೆ. ಹೌದಾ? ನೀವೆಲ್ಲೋಗಿದ್ರಿ ಅಂತ ನನ್ನ ಹತ್ರ ಕೇಳ್ತಾ ಇದ್ರು. ನಾನು ಹೊರ್ಗೋಗ್ತಿದ್ದೀನಿ ಅಂತ ಅವ್ರಿಗೆ ಹೇಳಿ ಹೋಗಿದ್ನಲ್ವಾ? ಹೌದು ಮೇಡಮ್, ಅದನ್ನ ಮರೆತು ನೀವು ಮನೇಲಿ ಇದ್ದೀರಾ ಅಂತ ಅನ್ಕೊಂಡ್ಬಿಟ್ಟಿದ್ರು. ಊಟ ಮಾಡಿ ಅಂತ ಅಂದೆ, ಬೇಡ ನೀವು ಬಂದಮೇಲೆ ಮಾಡ್ತೀನಿ ಅಂತ ಅಂದರು. ಹೌದಾ? ಹ್ಞೂ ಮೇಡಮ್, ಇನ್ನೂ ಊಟನೇ ಮಾಡಿಲ್ಲ. ಅಂತೂ ಈಗಲಾದರೂ ನಿನ್ನ ಗಂಡ ನಿನ್ನ ಕಡೆ ವಾಲ್ತಿದ್ದಾನಲ್ಲ, ಅದೇ ಖುಷಿ. ನೋಡು, ಅವನನ್ನು ಅವ್ರ ಅದಕ್ಕೆ ಮಾತು ಕೇಳದೆ ಇರೋ ಥರ ನೀನು ನೋಡ್ಕೊ. ಆವಾಗ ನೀವಿಬ್ಬರು ಖುಷಿಯಾಗಿರ್ತೀರ. ಸರಿ, ಬಂದೆ ಅಕ್ಕ. ಎಲ್ಲಿಗೆ ಹೊರಟೆ? ನನ್ನ ಹಸ್ಬೆಂಡ್ನ ಮಾತಾಡ್ಸೋಕ್ಕೆ. ಓ, ಬಂದ ತಕ್ಷಣ ಗಂಡನ ನೋಡಬೇಕು ಅನ್ನೋ ಅರ್ಜೆಂಟಲ್ಲಿ ಹೋಗ್ತಿದ್ಯಾ. ಅವನಿಗೂ ನಿನ್ನ ಮುಖದರ್ಶನ ಮಾಡಬೇಕು ಅನ್ನಿಸ್ತಿರತ್ತೆ. ಹೋಗು. ಭರತ, ಕಾಪಿ ತಂದ? ನಿನ್ನ ಮಗಂಗೆ ಏನೋ ಕೆಲಸ ನೋಡಿದ್ದೀನಿ ಅಂತಿದ್ದಲ್ಲ, ಏನಾಯ್ತು ರಮಣ? ಅಯ್ಯೋ, ಅವ್ರಿಗೆ ಹೇಳಿದ್ದೀನಪ್ಪ, ಇವನಿಗೂ ಹೇಳಿದ್ದೀನಿ ಇವತ್ತಿಂದಾನೆ ಹೋಗು ಅಂತ. ನನ್ನ ಹೆಂಡತಿ ಎಲ್ಲ ದೇವರುಗಳಿಗೆ ಹರಕೆ ಹೊತ್ತು ಫಲ ಇವತ್ತು ಪ್ರಾಪ್ತಿ ಆಗಂಗಿದೆ. ಏನು ಕೆಲಸ ರಮಣ? ಸದ್ಯಕ್ಕೆ ಡ್ರೈವರ್ ಆಗಿ ಹೋಗ್ತಾ ಇದ್ದಾನೆ. ಓಡಿಸ್ಲಿ, ಚೆನ್ನಾಗಿ ಓಡಿಸ್ತಾನೆ ಅಂದರೆ ನಾವೇ ಒಂದು ಹೊಸ ಕಾರ್ ತಕ್ಕೊಟ್ರಾಯ್ತು. ಅದರಲ್ಲೇನಿದೆ? ಅದು ನಿಜನೇ ಅನ್ನೋ. ನೀನು ಈ ವಯಸ್ಸಲ್ಲಿ ದುಡಿತಾ ಇರೋದು ರಿಟೈರ್ಡ್ ಆದ್ಮೇಲೆ ಆರಾಮಾಗಿ ಕುತ್ಕೊಂಡು ತಿನ್ನಕ್ಕಲ್ಲ, ಮಾಡಿರೋ ಸಾಲದ ಜೊತೆಗೆ ನಿನ್ನ ಮಗನ ಚೆನ್ನಾಗಿರ್ಲಿ ಅಂತ ತಾನೆ. ಬರೀ ಮಗ ಅಷ್ಟೇ ಅಲ್ಲಪ್ಪ, ನಮ್ಮ ಮನೆಯವರು ಚೆನ್ನಾಗಿರ್ಲಿ ಅಂತಾನೆ ದುಡಿತಾ ಇರೋದು. ಈಗಿನ ಕಾಲದಲ್ಲಿ ಮಕ್ಕಳನ್ನ ನಂಬಕ್ಕಾಗಲ್ಲ. ಮದುವೆಗೆ ಮುಂಚೆ ಒಳ್ಳೆಯವರೇ ಆಗಿದ್ರು ಮದುವೆ ಆದ್ಮೇಲೆ ಬದಲಾಗಿ ಹೋಗ್ತಾರೆ ಬರ್ತಾ. ಅದು ನಿಜನೇ. ನರಸಿಂಹನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋ ಜನ ಇನ್ಮೇಲೆ ಅವ್ರನ್ನ ಹೊಗಳಂಗಾಗಬೇಕು. ನೋಡೋಣ, ಆ ಕಾಲ ಯಾವಾಗ ಬರುತ್ತೋ ಏನೋ. ಒಟ್ಟಿನಲ್ಲಿ ಸಿಕ್ಕಿರೋ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಸಾಕಪ್ಪ. ಸಂಬಳ ಎಷ್ಟಾದ್ರು ಕೊಡಲಿ, ಕೆಲಸ ಕೊಟ್ಟಿರೋರು ನಂಬಿಕೆ ಉಳಿಸ್ಕೊಂಡ್ರೆ ಸಾಕು. ನಿಮಿಷ. ಹೇಳು ಕುಮಾರಣ್ಣ, ನರಸಿಂಹ ಬಂದ? ಚೆನ್ನಾಗಿ ಕೆಲಸ ಮಾಡ್ತಾವನ? ಕಾರ್ ಓಡಿಸ್ತಾನೆ, ಆದ್ರೆ ಇತ್ತೀಚೆಗೆ ಸ್ವಲ್ಪ ಅವನಿಗೆ ಟಚ್ ಇಲ್ಲ. ಓಡಿಸ್ತಾ ಎಲ್ಲ ಸರಿ ಹೋಯ್ತದ್ ಬಿಡು. ನೀನೇನೋ ನಿನ್ನ ಮಗನ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದೆ ಜಯರಾಮಣ್ಣ, ಆದ್ರೆ ನಿನ್ನ ಮಗ ಕೆಲಸ ಮಾಡಲ್ಲ ಅಂತ ಹೋದ. ಏನ್ ಹೇಳ್ತಿದ್ಯಾ ಕುಮಾರಣ್ಣ? ಇವತ್ತವನು ಕೆಲ್ಸಕ್ಕೆ ಬರ್ಲಿಲ್ವಾ? ಬಂದಿದ್ದ. ನಾನು ಇವತ್ತಿಂದಾನೇ ಕೆಲಸ ಮಾಡು ಅಂತಾನು ಹೇಳಿದ್ದೆ, ಆದ್ರೆ ಅವನಿಗೆ ಇವತ್ತೇನೋ ಕೆಲಸ ಇದೆಯಂತೆ, ನಾಳೆಯಿಂದ ಬರ್ತೀನಿ ಅಂತ ಹೇಳೋದ. ಬಂದಿಸನೇ ರಜಾ ಹಾಕ್ತಾನಲ್ಲ. ನಿನ್ನ ಮಗ ಉದ್ಧಾರ ಆಗುವಂತ ಲಕ್ಷಣಗಳೇನು ಕಾಣಿಸ್ತಾ ಇಲ್ಲ ಜಯರಾಮಣ್ಣ. ನಿನ್ನ ಆಸೆನ ಅವನು ಮಣ್ಣುಪಾಲ್ ಮಾಡ್ತಾನೆ ಅಂತ ಅನಿಸ್ತಾ ಇದೆ. ನೀನು ಏನು ಯೋಚನೆ ಮಾಡ್ತೀಯೋ ಮಾಡು. ಈಗಿನ ಕಾಲದ ಮಕ್ಕಳಿಗೆ ಅಪ್ಪಂದ್ರ ಕಷ್ಟ ಗೊತ್ತಾಗಲ್ಲ ಜಯರಾಮಣ್ಣ, ಅವ್ರಿಗೆಲ್ಲ ಹಸಿವಿಲ್ಲ. ಏನೇ ರಮಣ? ನನ್ನ ಮಗ ಮೊದಲನೇ ದಿನನೇ ಕೆಲ್ಸಕ್ಕೆ ಹೋಗ್ಲಿಲ್ವಂತೆ, ಹೋದಂತೆ. ಇವತ್ತೊಂದಿನ ರಜಾ ಬೇಕು, ಬೇರೆ ಏನೋ ಕೆಲಸ ಇದೆ ಅಂತ ಹೊರಟೋದಂತೆ. ಹೇಳು ಬರ್ತಾ, ಅವ್ನು ಮಾಡಿ ಸರಿನಾ? ಅವನು ಕೆಲಸ ಮಾಡೋಕ್ಕೆ ಇಷ್ಟ ಇದೆಯೋ ಇಲ್ವೋ ಅದನ್ನು ತಿಳ್ಕೊಳ್ದೆ ನೀನೇ ದುಡ್ಬಿಟ್ಟೆ ಅನ್ಸುತ್ತೆ. ಹೌದು ಭರತ, ನೀನು ಹೇಳೋದು ಸರಿನೇ. ನಾಯಿನ ಕರ್ಕೊಂಡು ಹೋಗಿ ಸಿಂಹಾಸನದಲ್ಲಿ ಕೂರಿಸಿದ್ರೆ ಕೆಸ್ಕೆ ತಿನ್ನೋದು ಬಿಡುತ್ತಾ? ನರಸಿಂಹನು ಹಾಗೇನೆ, ನಂಬಿಕೆಯಿಂದ ಕಳಿಸಿದ್ದಕ್ಕೆ ಸರಿಯಾಗಿ ಮಾಡ್ದ. ಏನು ಹಸ್ಬೆಂಡ್ ನೀವು ಇನ್ನೂ ಕೆಲಸ ಮಾಡ್ತಿದ್ದೀರಾ? ಕಾಣಿಸ್ತಾ ಅಲ್ವಾ? ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಬಾಯಿ ಮುಚ್ಕೊಂಡೇ ಹೇಳಿ. ಏನು ಕಿಂಡಲ್ಲ?
ಅಲ್ಲ ಹಸ್ಬೆಂಡು, ನಮ್ಮ ಮನೆಯಿಂದ ಆಚೆ ಹೋಗ ಸರಿಗೆ ಖುಷಿಯಾಗೇ ಇದ್ರಿ. ಮನೆಗೆ ಬರೋ ಅಷ್ಟೊತ್ತಿಗೆ ಯಾಕೆ ಮುಖ ಗಂಟು ಕಟ್ಕೊಂಡಿದ್ದೀರಾ? ಎಲ್ಲಿಗೆ ಅಂತ ಅಷ್ಟಲ್ಲಿ ಕೇಳಿದ್ರು ಕೇಳದೆ ಹೋದ್ರಿ. ಆದರೂ ಸುಮ್ಮನಾದೆ ನಾನು. ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತೀನಿ ಅಂದ್ಬಿಟ್ಟು ಇಷ್ಟೊತ್ತಾದ್ಮೇಲೆ ಬರ್ತಾ ಇದ್ದೀರಾ. ಏನು ನಿಮ್ಗೆ ಕೇಳೋರು ಯಾರು ಇಲ್ವಾ ಇಲ್ಲಿ? ಏನು ಅನ್ಕೊಂಡ್ಬಿಡಿದ್ರೆ ನನ್ನ ನೀವು? ಸಾಕಾಯ್ತಾ? ಹೆಂಗಿತ್ತು ಚಮಕ್ಕು? ಏನ್ ಹಸ್ಬೆಂಡ್ ನೀವು ಎಂತೆಂಥವ್ರನ್ನೋ ಎದುರಿಸಿದ್ರು ನನಗೆ ಎದುರಿಸ್ಬಿಟ್ರಲ್ವಾ, ಎಷ್ಟು ಗಾಬರಿ ಆಯ್ತು ಗೊತ್ತಾ? ಆದ್ರೆ ಹಸ್ಬೆಂಡು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ, ಸೂಪರ್. ಸರಿ, ಹೋಗಿದ ಕೆಲಸ ಏನಾಯ್ತು? ಹಣ್ಣ ಕಾಯ? ಇಲ್ಲ ಹಸ್ಬೆಂಡು, ಹಣ್ಣೇ ತಿನ್ನಕ್ಕಾಗ್ಲಿಲ್ಲ, ಟೈಮ್ ಇರಲಿಲ್ಲ. ರೇ, ಹಣ್ಣು ತಿಂದ್ರ ಅಂತ ಕೇಳಲಿಲ್ಲ, ಹೋಗಿದ ಕೆಲಸ ಆಯ್ತಾ ಇಲ್ವಾ ಅಂತ ಕೇಳಿದ್ದು. ಓ ಹಂಗ, ಆಯ್ತು ಅಂತಾನೆ ಅನ್ಕೊಳ್ಳಿ. ಈಗಲೂ ಯಾಕೆ ಹೋಗಿದ್ದು ಅಂತ ಹೇಳಲ್ಲ? ಏನೋ ಒಂದಷ್ಟು ವಸ್ತುಗಳು ತಗೋಬೇಕಿತ್ತು, ಅದಕ್ಕೆ ಹೋಗಿದ್ದೆ. ಎಲ್ಲಿ ವಸ್ತುಗಳು ಕಾಣಿಸ್ತಲ್ಲ? ವಸ್ತು ಇದ್ರೆ ಅಲ್ವಾ ಕಾಣಿಸೋದು? ಮತ್ತೆ ತಗೊಂಡಿದ್ದೆಲ್ಲ ಎಲ್ಲೋಯ್ತು? ಕೆಂಪಸ್ ಎಲ್ಲ ಹಾಕಿ ಕಳ್ಸಿದೆ. ಅಂದ್ರೆ ಅಮ್ಮಂಗೆ ಒಂದು ಸ್ವಲ್ಪ ವಸ್ತುಗಳು ಬೇಕಾಗಿತ್ತು, ತಗೊಂಡು ಕಳಿಸಿದೆ. ಹಂಗ, ಸರಿ ಬಿಡಿ. ಹೇಳಿದ್ರೆ ನಾನು ಬರ್ತಿದ್ದೆ, ಜಾಲಿಯಾಗಿ ಕಾರಲ್ಲಿ ಹೋಗಿ ಬರ್ಬೋದಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ ಹಚ್ಬಿಟ್ಟು ನೀವು ಅನ್ನಿ, ಈಗಲೂ ನಿಮ್ಮ ಜೊತೆ ಕಾರಲ್ಲಿ ಆರಾಮಾಗಿ ಬರ್ತೀನಿ. ನಂಗೆ ಮೂಡಿಲ್ಲ ಈಗ. ಆಯ್ತು, ಅದೇ ನೀವು ಯಾವಾಗ ಎಲ್ಲಿಗೆ ಕರೆದ್ರೂ ನಾನು ಇಲ್ಲ ಅಂತ ಹೇಳಲ್ಲ. ಆಯ್ತು. ಮತ್ತೆ ಏನು ಸಮಾಚಾರ ಹಸ್ಬೆಂಡು? ನಂದೇನಿದೆ, ನೀವು ಹೇಳ್ಬೇಕು. ನನ್ನ ಬಗ್ಗೆ ತುಂಬಾ ನೆನ್ಪು ಮಾಡ್ಕೋತಿದ್ರಿ ಅನ್ಸುತ್ತೆ. ನಿಮ್ಮ ಬಗ್ಗೆ ಅವೆಲ್ಲ ಏನಿಲ್ಲ. ಜಾಜಿ ಅಕ್ಕ ಎಲ್ಲ ಹೇಳಿದ್ರು. ಏನು ಹೇಳಿದ್ರು? ಅದೇ ನೀವು ಅವ್ರ ಹತ್ರ ಹೋಗಿ ನನ್ನ ಬಗ್ಗೆ ತುಂಬಾ ಕೇಳಿದ್ರಂತೆ, ನಮ್ಮ ಮನೇಲಿಲ್ಲ ಅಂತ ತುಂಬಾ ತಲೆ ಕೆಡ್ಸ್ಕೊಂಡ್ರಂತೆ. ಅಲೋ, ಅಷ್ಟೆಲ್ಲ ಸೀನ್ ಇಲ್ಲ. ನೀವಿನ್ನೂ ಬಂದಿಲ್ವಲ್ಲ ಅಂತ ಹೋಗಿ ವಿಚಾರಿಸಿದೆ ಅಷ್ಟೇ. ಅದಕ್ಕೆ ಉಪ್ಪು ಖಾರ ಸೇರಿಸಿ ಹೇಳಿರ್ಬೇಕು ನಿಮಗೆ. ಬಾಯಲ್ಲಿ ಹೇಳಿದ್ರು, ಇವತ್ತಲ್ಲ ನಾಳೆ ಮನ್ಸಲ್ಲಿರೋದು ಆಚೆ ಬರಲೇಬೇಕಲ್ವಾ? ಇದ್ರ ತಾನು ಹೊರಗೆ ಬರೋಕ್ಕೆ. ನಾನು ನೋಡ್ತೀನಿ ಬಿಡಿ ಹಸ್ಬೆಂಡು. ಏನಂದ್ರಿ? ಹಸುವಾಗ್ತಿದೆ, ಊಟ ಮಾಡೋಣ ಅಂದೆ. ಬನ್ನಿ ಮತ್ತೆ. ನಡೀರಿ. ಯಾಕೆ? ಓ ಏನತ್ಗೆ ನಮ್ಮ ಅಣ್ಣನ ಬಟ್ಟೆನ ಒಂದು ದಿನನೂ ಇಸ್ತ್ರಿ ಮಾಡಿ ನಾನು ನೋಡಲಿಲ್ಲ. ನಿಮ್ಮ ಮಗನ ಬಟ್ಟೆನ ಗುಡ್ಡೆ ಹಾಕೊಂಡು ಇಸ್ತ್ರಿ ಮಾಡ್ತಾ ಇದ್ದೀರಾ? ಹೌದು ಕಣೆ, ಈಗ ನನ್ನ ಮಗ ಮೊದಲು ಥರ ಸೋಮಾರಿ ಅಲ್ಲ, ದೊಡ್ಡ ಆಫೀಸ್ನಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಪಾಪ ಅವನಿರೋದು 4 ಬಟ್ಟೆ, ಅದನ್ನ ಇಸ್ತ್ರಿ ಮಾಡಿ ಇಡೋಣ ಅಂತ. ಇನ್ನು ಮುಂದೆ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಳ್ತಾನಮ್ಮ, ನೀವು ಯಾರು ಏನು ಅನ್ಬೇಡಿ ಅವನನ್ನ. ಆಯ್ತು ಬಿಡಿ ಅದಕ್ಕೆ, ನೋಡ್ತೀನಿ. ನೋಡ್ದೆ ನಾನು ಎಲ್ಲಿಗೆ ಹೋಗ್ತೀನಿ? ಅಂಬುಜಾ, ನಾಳೆ ಸಂತೆಪೇಟೆಗೆ ಹೋಗಿ ಒಂದು 4-5 ಜೊತೆ ಬಟ್ಟೆ ತೊಗೊಂಡು ಬರಬೇಕು ಕಣೆ. ಹೋಗ್ಬಿಟ್ಟು ಬರೋಣ ಅಲ್ವಾ? ಕೂಸು ಹುಟ್ಟಕ್ ಮುಂಚೆ ಕುಲಾವಿ ಹೊಲ್ಸ್ತಾರಲ್ಲ, ಹಂಗಾಯ್ತು ನಿಮ್ ಕತೆ. ಅದಕ್ಕೆ ಅವ್ನ್ ಫಸ್ಟು ಮನೆಗೆ ಬರ್ಲಿ, ಆಯ್ತಾ? ಬಂದ ಮೇಲೆ ಕೆಲ್ಸಕ್ಕೆ ಹೋಗಿದ್ನಾ ಇಲ್ವಾ ಅಂತ ತಿಳ್ಕೊಳ್ಳಿ. ಹೋಗಿದ್ರೆ ಏನ್ ಕೆಲ್ಸ, ಎಷ್ಟು ಸಂಬಳ ಅಂತ ತಿಳ್ಕೊಳ್ಳಿ. ಆಮೇಲೆ ಅವನಿಗೆ ಸಂತೆಪೇಟೆಲ್ ಬಟ್ಟೆ ತರೋದು ಅಲ್ಲ ಅದ್ಗೆ. ಅವನೇನು ನಮ್ಮ ಕಾಲದವನ ಸಂತೆಪೇಟೆಲ್ ಬಟ್ಟೆ ತಗೊಳಕ್ಕೆ? ಈಗಿನ ಕಾಲದವನು, ಅವ್ನಿಗೆ ಏನ್ ಇಷ್ಟನೋ ಅದನ್ನ ತಗೊಳ್ಳಿ ಬಿಡಿ. ಹೌದೌದು, ನೀನು ಹೇಳೋದು ನಿಜ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಹೋಗಿ ಹೊಸ ಹೊಸ ಅಂಗಡಿನಲ್ಲಿ ಅವ್ನಿಗೆ ಯಾವ್ದು ಬೇಕೋ ಆ ಬಟ್ಟೆ ತಗೊಳ್ಳಿ ಅವನು, ಅಲ್ವಾ? ಅಲ್ಲೋಡಿ ಅದಕ್ಕೆ ನಿಮ್ ಸುಪುತ್ರ ಬಂದೇ ಬಿಟ್ಟ, ಮಾತಾಡ್ತಾ ಇರುವಾಗ್ಲೇ 100 ವರ್ಷ ಆಯಸ್ಸು. ಕೆಲ್ಸಕ್ಕೆ ಹೋಗಿದ್ಯಪ್ಪ, ಹೇಗಿತ್ತು ಕೆಲಸ? ಚೆನ್ನಾಗಿತ್ತಮ್ಮ. ಕೇಳ್ದೇನೆ, ನನ್ನ ಮಗ ಬೇರೆ ಎಲ್ಗೂ ಹೋಗದೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಾನೆ. ಅಮ್ಮನಿಗೆ ನಿಜ ಹೇಳಿದ್ರೆ ಪಾಪ ಬೇಜಾರಾಗುತ್ತೆ, ಏನು ಹೇಳೋದು ಬೇಡ. ಏನಪ್ಪ ಹೊಸ ಆಫೀಸರು, ಕೆಲ್ಸಕ್ಕೆ ಹೋಗಿದ್ಯಾ? ಹ್ಞೂ ಅತ್ತೆ. ಏನ್ ಕೆಲ್ಸ? ಓನರ, ಕ್ಲೀನರ ಅಥವಾ ಅದು ಇದು ಕೆಲಸ ಮಾಡೋಣ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಕಣೆ. ನನ್ನ ಮಗ ಆ ಥರ ಕೆಲಸ ಮಾಡೋ ಥರ ಕಾಣಿಸ್ತಾನ? ಬೇಜಾರು ಮಾಡ್ಕೋಬೇಡಿ ಅದಕ್ಕೆ. ಅವನ ಬಾಯಿಂದ ಅವನು ಏನು ಕೆಲಸ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋಣ ಅಂತ ಹಂಗೆ ಹೇಳಿದೆ. ನಮ್ಮ ಸಾಹೇಬರು ಕೊಡ್ಸಿರೋ ಕೆಲಸ ಅಂದರೆ ಸಾಮಾನ್ಯನತ್ತೆ, ಒಳ್ಳೆ ಕೆಲಸನೇ ಕೊಡಿಸಿದ್ದಾರೆ. ನೀನು ಅನುಮಾನ ಪರಿಹಾರ ಆಯ್ತಾ? ಒಂದು ನಿಮಿಷ ಇರು ಮಗನೇ, ಬಂದೆ.
ಲೋ ನರಸಿಂಹ, ನಿಜ ಹೇಳು, ಕೆಲ್ಸಕ್ಕೆ ಹೋಗಿದ್ಯಾ ಅಥವಾ ಬೇರೆ ಎಲ್ಲಾದ್ರೂ ಹೋಗಿದ್ಯಾ? ಬೇರೆ ಎಲ್ಲೋಗ್ಲಿ ಅತ್ತೆ? ಮತ್ ಏನ್ ಕೆಲಸ ಮಾಡಿದೆ ಅಂದ್ರೆ ಸರಿಯಾಗಿ ಬಾಯೇ ಬಿಡ್ತಾ ಇಲ್ಲ. ಅಯ್ಯೋ ಏನೋ ಒಂದು ಕೆಲಸ ಮಾಡ್ತೀನಿ ಬಿಡಿ, ಅದು ಯಾಕೆ ಇವಾಗ, ನಾಳೆ ಹೇಳ್ತೀನಿ. ನೀನ್ ಹಿಂಗ ಆಡ್ತಾ ಇರೋದನ್ನ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಕಣೋ, ನೀನ್ ಕೆಲ್ಸಕ್ಕೆ ಹೋಗಿಲ್ಲ ಅಂತ. ನಿಜ ಹೇಳೋ, ಕೆಲ್ಸಕ್ಕೆ ಹೋಗಿದ್ಯಾ ಇಲ್ವಾ? ಅಯ್ಯಯ್ಯ ನಿನ್ಗೆ ಯಾವಾಗಲೂ ಅನುಮಾನನೇ, ಬಾರ ಈ ಕಡೆ. ಅನ್ನಪ್ಪ. ಓಹೋ, ನೀವ್ ಆಡ್ತಾ ಇರೋದನ್ನ ನೋಡಿದ್ರೆ ತಿಂಗಳ ಸಂಬಳನ ನಿಮ್ ಕೈಲಿ ತಂದು ಕೊಟ್ಟಿರೋ ತರ ಆಡ್ತಿದ್ದೀರಾ. ಅವನಿನ್ನು ಒಂದೇ ದಿನ ಕೆಲ್ಸಕ್ಕೆ ಹೋಗಿ ಬಂದಿರೋದಕ್ಕೆ ಅದು ಡೌಟಲ್ಲಿದೆ, ಹೋಗಿದಾನೋ ಇಲ್ವೋ ಅಂತ. ನೋಡಮ್ಮಜ್ಜ, ನನ್ನ ಮಗ ದುಡ್ದಿರೋ ಸಂಬಳನ ನನ್ನ ಕೈ ಕೊಡದೇ ಇದ್ರೂ ಪರವಾಗಿಲ್ಲ, ಅದರಿಂದ ನಮ್ಮ ಜೀವನ ನಡಿಬೇಕು ಅಂತ ಏನಿಲ್ಲ. ಅವಳು ಮೊದಲನೇ ಸಲ ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ದಾನಲ್ಲ, ನನಗೆ ಅದೇ ಖುಷಿ ಕಣೆ. ಏನಪ್ಪ, ಕೂದಲನ್ನ ಕಟಿಂಗ್ ಮಾಡಿಸ್ಕೊಂಡು ಬಾ ಅಂದೆ, ಹಾಗೆ ಬಂದಿದ್ಯಾ? ಅದೆಲ್ಲ ಏನು ಬೇಡ ಅಂದ್ರಮ್ಮ, ನನಗೂ ಉದ್ದ ಕೂದಲು ಬಿಡೋದು ಇಷ್ಟ ಅಲ್ವಾ, ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟೆ. ಹೌದಾ, ಸರಿಯಪ್ಪ, ಕೈಕಾಲು ಮುಖ ತೊಳ್ಕೊಂಡು ಬಾ. ಹಾಂ, ಇಷ್ಟು ಖುಷಿ ಆಗುತ್ತಲ್ಲ ನನ್ನ ಮಗ ಕೆಲ್ಸಕ್ಕೆ ಹೋಗಿ ಬಂದಿರೋದು ನೋಡಿದ್ರೆ. ಒತ್ಸಲ ಎಲ್ಲೇ ನಿನ್ ಮಗ? ಕರಿಯವ್ನ. ನೀನ್ ಇಷ್ಟು ಹೋಗ್ತಿದ್ಯಾ ಅಂದ್ರೆ ಏನೋ ಎಡವಟ್ಟಾಗಿದೆ. ಲೋ ನರಸಿಂಹ, ಬಾರ ಇಲ್ಲಿ, ನೀವಪ್ಪ ಕರೀತಿದ್ದಾರೆ. ಹೋಗಿದ್ದ ಕೆಲಸ ಏನಾಯ್ತು ಸೌಂದರ್ಯ? ದೇವಸ್ಥಾನಕ್ಕೆ ಹೋದ್ಮೇಲೆ ದೇವರ ದರ್ಶನ ಆಗಲೇಬೇಕಲ್ವಾ? ಹಾಗೆ ಈ ಸೌಂದರ್ಯ ಹೋದ್ಮೇಲೆ ಕೆಲಸ ನಡಿಲೇಬೇಕು. ಒಳ್ಳೇದಾಯ್ತು ಬಿಡು, ಯಾರಿಗೂ ಗೊತ್ತಿಲ್ಲದೆ ಕೆಲಸ ಮುಗಿಸ್ಕೊಂಬಂದಲ್ಲ, ಅಷ್ಟೇ ಸಾಕು. ನಾ ಹೋಗಿದ್ದ ಜಾಗಕ್ಕೆ ಆ ದೀಪನೂ ಬಂದಿದ್ಲು. ಏನು ದೀಪನಾ? ಯಾಕಂತೆ? ಅವ್ರ ಅಣ್ಣಂಗೇನೋ ಬೆಂಗಳೂರಲ್ಲಿ ಕೆಲಸ ಇತ್ತಂತೆ. ಅಲ್ಲ, ನೀವಿಬ್ರು ಮೀಟ್ ಮಾಡಿದ್ದು ಅವಳಿಗೇನು ಡೌಟ್ ಬಂದಿಲ್ಲ ತಾನೇ? ಬರ್ದೇ ಇರೋ ಥರನೇ ನಡ್ಕೊಂಡ್ವಿ. ಆಮೇಲೆ ಅವಳ ಪಾಡಿಗೆ ಅವಳು ಹೋದ್. ಅವಳು ತುಂಬಾ ಚಾಲಾಕಿ ಇದ್ದಾಳೆ, ಮನೆಯಲ್ಲಿ ಯಾರಿಗೂ ಹೇಳ್ದೆ ಅಲ್ಲಿಗೆ ಹೋಗಿದ್ದಾಳಲ್ಲ. ಸರಿ ಬಿಡಿ, ಕವನ ಹೇಗಿದ್ದಾಳೆ? ಅವಳ ಕತೆ ಯಾಕೆ ಕೇಳ್ತೀಯ? ನಿನ್ನ ಥರ ಮಕ್ಕಳು ಇಲ್ಲದೆ ಇರೋದೇ ಒಳ್ಳೇದು, ಅಂದರೆ ನಂತರ ನರ್ಕ ಅನುಭವಿಸ್ಬೇಕಾಯಿತು. ಏನು ಚಿಕ್ಕತ್ತೆ ನೀವು ಆ ದೀಪನ್ ಥರ ಕವನ ವಿಚಾರಕ್ಕೆಲ್ಲ ನನಗೆ ಹೋಲಿಕೆ ಮಾಡ್ಕೋತಾ ಇದ್ದೀರಲ್ಲ. ಅಯ್ಯೋ ಇಲ್ಲಮ್ಮ, ಸಾರಿ, ಬಾಯ್ ತಪ್ಪು ಬಂದ್ಬಿಡ್ತು. ಸರಿ, ಹೋಗಿ ಚಿರುಣ್ ಕರೀರಿ. ಚಿರುನಾ? ಯಾಕೆ? ನಾನು ಅನ್ಕೊಂಡ ಹಾಗೆ ಎಲ್ಲ ನಡೀತಾ ಇದೆಯಲ್ಲ, ಚಿರುನ ಮದುವೆಗೆ ಪ್ರಿಪೇರ್ ಮಾಡೋಕ್ಕೆ. ಅಂದರೆ ಮದುವೆ ವಿಷಯನ ಈಗಲೇ ಹೇಳ್ಬಿಡ್ತೀಯಾ? ಅವನು ಒಪ್ಕೋತಾನಾ? ಯಾಕ್ರಿ, ಯಾಕೆ ಹೊಡೆದ್ರಿ ಅವನಿಗೆ? ಇವ್ನು ಮಾಡಿರೋ ಕೆಲಸಕ್ಕೆ ಕೆನ್ನೆ ಹೊಡಿದ್ರೆ ಇನ್ನೇನು ಮಾಡಬೇಕು? ಏನು ಮಾಡ್ದ ಅವನು? ಕಷ್ಟಪಟ್ಟು ಇವ್ನಿಗೊಂದು ಕೆಲಸ ಅಂತ ಹುಡುಕಿ ಕಳಿಸಿದ್ರೆ ಅದು ಬಿಟ್ಟು ಬೇರೆ ಎಲ್ಲೋ ಇಟ್ಟಾಡಕ್ಕೆ ಹೋಗಿದ್ದಾನೆ. ಕೆಲಸದ ಹತ್ರ ಹೋಗಿರ್ಲಿಲ್ವೇನೋ? ಕೆಲಸದ ಹತ್ರ ಹೋಗಿದ್ದೆ. ಕೆಲಸದ ಹತ್ರ ಹೋಗಿದ್ದಂತಲ್ರಿ, ಮತ್ತೆ ಯಾಕ್ರಿ ಹೊಡೆದ್ರಿ? ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ? ಹೋಗಿದ್ರೆ ಅಲ್ವಾ ಸರಿಯಾಗಿ ಕೆಲಸ ಮಾಡೋಕ್ಕೆ. ಅಣ್ಣ ಅಣ್ಣ ಅಣ್ಣ, ಒಂದು ನಿಮಿಷ. ಅವನು ಹೋಗಿದ್ದೀನಿ ಅಂತಿದ್ದಾನೆ, ನೀನು ಹೋಗೇ ಇಲ್ಲ ಅಂತಿದ್ಯಾ. ನಂಗೊಂದು ಸ್ವಲ್ಪ ಬಿಡಿಸಿ ಹೇಳೋಣ. ಈ ದೊಡ್ಡ ಮನುಷ್ಯ ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ರೆ ಆ ಕೆಲ್ಸಕ್ಕೆ ಹೋಗೋ ಜಾಗಕ್ಕೆ ಹೋಗಿ ಮೊದಲನೇ ದಿನನೇ ನನಗೆ ರಜಾ ಬೇಕು ಅಂತ ಕೇಳಿಕೊಂಡು ಎಲ್ಲೋ ಅಲ್ದಾಡಕ್ಕೆ ಹೋಗಿದ್ದಾನೆ.
ನಾನು ಹೋಗ್ತೀನಿ. ರೀ ಕೇಳಿಸ್ಕೊಂಡ್ರಾ? ಅವ್ರಿಗೊಂದು ಫೋನ್ ಮಾಡಿ ಹೇಳ್ಬಿಡಿ. ನಾಳೆ ವಿಷಯ ನಾಳೆಗೆ, ಇವತ್ತೆಲ್ಲ ಹೋಗಿದ್ದ ಕೇಳೆ. ಇವತ್ತು ಏನೋ ಮುಖ್ಯವಾದ ಕೆಲಸ ಇದೆ ಅಂತ ಹೋಗಿದ್ನಲ್ಲ, ಅದು ನೀವು ಬೆಳಿಗ್ಗೆ ಇದ್ದಕ್ಕಿದ್ದ ಹಾಗೆ ಹೇಳಿಬಿಟ್ರಿ. ಅವನಿಗೂ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಡವಾ? ಇಲ್ಲ ಸಾಹೇಬ್ರೆ, ನಾಳೆಯಿಂದ ಖಂಡಿತವಾಗ್ಲೂ ಹೋಗ್ತೀನಿ. ಅಮ್ಮ ಹೇಳ್ದಾಗೆ ಅವ್ರಿಗೊಂದು ಮಾತು ಹೇಳಿ. ನೋಡಿ ಅಷ್ಟೆಲ್ಲ ಹೇಳ್ತಿದ್ದಾನೆ, ನನ್ನ ಮೇಲೆ ಆಣೆ ಬೇರೆ ಮಾಡಿದ್ದಾನೆ. ಒಂದ್ಸಲ ಫೋನ್ ಮಾಡಿ ಹೇಳಿಬಿಟ್ರಿ. ಆಯ್ತು, ಅದು ಒಂದ್ಸಲ ನೋಡೇ ಬಿಡ್ತೀನಿ. ನಾಳೆಯಿಂದ ನಾನು ಹೇಳಿದ ಕಡೆ ಕೆಲ್ಸಕ್ಕೆ ಹೋಗದೆ ಹೋದರೆ ಬಂದು ಕೆನ್ನೆಗೆ ಹೊಡಿಯಲ್ಲ, ಮನೆಯಿಂದಾನೇ ಆಚೆ ಕಳಿಸ್ತೀನಿ. ಹೇಳು ಅವನಿಗೆ. ಏನ್ ಮಾಡ್ತಾ ಇದೀಯಾ? ನರಸಿಂಹ ಅಮ್ಮನ ಬಿಡ್ಸದ ಚಾನ್ಸ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಆಯ್ತಾಯ್ತು. ಮೊನ್ನೆ ಮನೆಗೆ ಬಂದು ಗಲಾಟೆ ಮಾಡ್ಕೊಂಡು ಹೋದವನು ಮತ್ತೆ ನನ್ನನ್ನು ಗೋಳ್ ಹೊಯ್ಕೋಬೇಕು ಅಂತ ಒಂದು ಫೋನ್ ಆಗಲಿ ಮೆಸೇಜ್ ಆಗಲಿ ಏನೂ ಮಾಡಿಲ್ವಲ್ಲ. ಮೋಸ್ಟ್ಲಿ ನನ್ನ ತಂಟೆಗೆ ಬಂದರೆ ನನ್ನನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಅವನಿಗೆ ಅರ್ಥ ಆಗಿರಬೇಕು ಅನಿಸುತ್ತೆ. ಎನಿವೇಸ್, ಅವನ ಸಹವಾಸದಿಂದ ನಾನು ದೂರ ಇದ್ದಷ್ಟು ನನಗೆ ಒಳ್ಳೆಯದು. ಬಾರೆ ಊಟ ಮಾಡುವೆ ಅಂತೆ. ಡ್ಯಾಡ್ ಬರಲಿ, ಆಮೇಲೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಬಿಡಮ್ಮ. ಬೆಳಗ್ಗೆ ಹೋದವರು ಮನೆಗೂ ಬಂದಿಲ್ಲ, ಇನ್ನೂ ಫೋನು ಮಾಡಿಲ್ಲ. ನಿನಗೇನಾದರೂ ಮಾಡಿದ್ರಾ? ಇಲ್ಲ ಮಾಮ್, ಅದೇನೋ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿದ್ನಿ ಅಂತ ಹೇಳಿದಾರಲ್ವಾ. ಡ್ಯಾಡ್ ಬರಲಿ, ಮೊದಲು ಹುಡುಗನ ಬಗ್ಗೆ ತಿಳ್ಕೊಳ್ತೀನಿ. ತಿಳ್ಕೊಂಡಿದ್ದು ಆಯಿತು, ಅವ್ರು ನಿನ್ನ ಒಪ್ಪಿದ್ದು ಆಯಿತು ಮಗಳೇ. ಹೌದಾ? ಹುಡುಗ ಯಾರು ಡ್ಯಾಡ್? ಅವನ ಹೆಸರೇನು? ಎಲ್ಲಿ ಅವನು? ಸಕ್ಕರೆ. ವಾಟ್? ಸಕ್ಕರೆನಾ? ಖುಷಿ ವಿಷಯ ಹೇಳೋ ಮುಂಚೆ ಸಕ್ಕರೆ ತಿನ್ಬೇಕಂತೆ. ಏನೇ ಮುಖ ನೋಡ್ತಿದ್ಯಾ? ಹೋಗಿ ಸಕ್ಕರೆ ತಗೊಂಬ. ಈಗ ನೀವು ಎಲ್ಲಿಗೆ ಹೋಗಿದ್ದು ಡ್ಯಾಡ್? ಬೆಂಗಳೂರು. ಹುಡುಗ ಅಲ್ಲೇ ಇರೋದಾ? ಹೌದು, ದೊಡ್ಡ ಬಿಸ್ನೆಸ್ ಮ್ಯಾನ್, ತುಂಬ ರಿಚ್ ಫ್ಯಾಮಿಲಿ. ಇಸ್ ಇಟ್? ಹುಡುಗ ನೋಡಕ್ ಹೇಗಿದ್ದಾನೆ? ಸಿನಿಮಾ ಹೀರೋ ಇದ್ದಂಗಿದ್ದಾನೆ. ಹೌದಾ? ನೋಡೋದಕ್ಕೆ ತುಂಬ ಆಟಿಟ್ಯೂಡ್ ಅನ್ಸುತ್ತೆ, ಆದರೆ ಮಾತಾಡಿದ್ಮೇಲೆ ಗೊತ್ತಾಗುತ್ತೆ ತುಂಬ ಸಾಫ್ಟ್ ಅಂತ. ಫೋಟೋನಾದ್ರೂ ತೋರಿಸಿ ಡ್ಯಾಡ್. ವೇಟ್, ಫಸ್ಟು ಸಕ್ಕರೆ ತಿನ್ನು. ಕೊಡು. ಎಲ್ಲಿ ಆನು. ತೋಳೆ, ನೀನು ತಿನ್ನು. ತಗೊಳ್ರಿ. ಮಣ್ಣಾಕ್ಬಿಡು. ಶುಗರ್ ಕಾಯಿಲೆ ಅಂತ ಗೊತ್ತು ತಾನೆ, ನನ್ನನ್ನೇನು ಸಾಯಿಸ್ಬೇಕು ಅಂತಿದ್ಯಾ? ಡ್ಯಾಡ್, ಡ್ರಿಂಕ್ಸ್ ಅಲ್ಲೂ ಶುಗರ್ ಕಂಟೆಂಟ್ ಇರುತ್ತಲ್ವಾ? ನೋಡಮ್ಮ, ಡ್ರಿಂಕ್ಸು ಕಿಕ್ ಕೊಡುತ್ತೆ, ಈ ಶುಗರು ಕಿಕ್ ಔಟ್ ಮಾಡಿಸುತ್ತೆ. 1 ಸ್ಪೂನ್ ಇಂದ ಏನೂ ಆಗಲ್ಲ ಡ್ಯಾಡ್. ಜಸ್ಟ್ ಹ್ಯಾವ್ ಅ ಲಿಟಲ್. ನೋಡು, ಇಷ್ಟೇ ಚುಟ್ಕಿ ಚುಟ್ಕಿ ಚುಟ್ಕಿ. ಹುಡುಗ ಸಕ್ಕರೆ ಥರ ಇದ್ದಾನೆ ರೀ. ಆಗ್ಲಿಂದ ಅದೇ ಆಯ್ತು. ಮೊದಲು ಹುಡುಗನ ಫೋಟೋ ತೋರಿಸ್ರಿ. ವೇಟ್. ಹಸ್ಬೆಂಡು, ನಿಮ್ಗೇನಾದ್ರೂ ಕೆಲಸ ಇದೆಯಾ? ಇಲ್ಲ, ಯಾಕೆ? ಹಾಗಾದ್ರೆ ನಂಗೊಂದು ಕತೆ ಹೇಳ್ತೀರಾ? ಕತೆನಾ? ನಮ್ಮ ಪೊಲೀಸ್ ಅಪ್ಪ ಚಿಕ್ಕವಳಿದ್ದಾಗ ಕತೆ ಹೇಳಿ ಮಲಗ್ತಿದ್ರು. ಲಾಲಿ ಹಾಡ್ತಿರ್ಲಿಲ್ವಾ? ಅದಮ್ಮ ಹಾಡ್ತಿದ್ರು. ನನಗೆರಡು ಬರಲ್ಲ, ಹೋಗಿ ಮಾಡ್ಕೊಡಿ. ಆಯ್ತು, ಬೇಜಾರಾಗಬೇಡಿ. ನಿಮ್ಗೊಂದು ಮ್ಯಾಜಿಕ್ ಮಾಡಿ ತೋರಿಸ್ಲಾ? ಮ್ಯಾಜಿಕಾ? ಹಾಂ. ಹಾಂ. ಏನಿದು? ಹೃದಯ ತರ ಕಾಣಿಸ್ತಿದೆ. ಕಾಣಿಸ್ತಿದೆ ಅಲ್ಲ, ಹೃದಯನ ಇದು? ಇದ್ರಲ್ಲಿ ಏನ್ ಮ್ಯಾಜಿಕ್ ಮಾಡ್ತೀರಾ ಹಸ್ಬೆಂಡು? ಈ ಹೃದಯ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಒಬ್ರು ಜೀವ ಉಳಿಬೇಕು ಅಂದ್ರೆ ಹೃದಯ ಇರಲೇಬೇಕು. ಆದರೆ ಆ ಹೃದಯನೇ ಮಾಯ ಆದರೆ ಜೀವ ಹೋಗುತ್ತೆ. ಈಗ ಈ ಹೃದಯನ ಮಾಯ ಆಗೋ ಹಾಗೆ ಮಾಡ್ಲಾ?
ಅಯ್ಯೋ ಯಾಕೆ ಹಸ್ಬೆಂಡು ಹೃದಯ ಏನು ಮಾಡಿತ್ತು ನಿಮಗೆ? ಏನಿಲ್ಲ ರೀ, ಮ್ಯಾಜಿಕ್ಕು. ಸರಿ, ಇಷ್ಟೆಲ್ಲ ಮಾಯ ಆಗೋ ಥರ ಮಾಡಿಬಿಡ್ತೀರಾ? ನೋಡ್ತಾರೆ, ನಿಮ್ಮ ಕಣ್ಮುಂದೆ ಮಾಡಿ ತೋರಿಸ್ತೀನಿ. ತೊಳಿ, ಇಟ್ಕೊಳ್ಳಿ. ಅಬ್ರಕೆಡಾಬ್ರಾ. ಚಿರು, ಸೌಂದರ್ಯ ನಿನ್ನ ಕರಿತಾ ಇದ್ದಾಳೆ. ಹೌದಾ? ಹಸ್ಬೆಂಡು ನನ್ನ ಹೃದಯನ ಮಾಯ ಮಾಡ್ತೀರಿ ಅಂತ ಅಂದ್ರಲ್ವಾ? ಸದ್ಯದಲ್ಲೇ ಮಾಡ್ತಾನೆ ಬಿಡು. ಏನು ಹೇಳ್ತಿದ್ದೀರಾ ಮೇಡಮ್? ಸೌಂದರ್ಯ ಹತ್ರ ಮಾತಾಡಿ ಬಂದ್ಮೇಲೆ ನೀನ್ ಹೃದಯನ ಮಾಯ ಮಾಡ್ತಾನೆ ಅಂದೆ. ಅಲ್ಲಿ ಕಾಯ್ತಾ ಇದ್ದಾಳೆ, ಹೋಗಪ್ಪ ಬೇಗ. ಇರಿ ಬಂದೆ.